ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿನೊಂದಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದ್ರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಮೂಲಕ ಕಂಡುಬರುತ್ತೆ. ಇನ್ನು ಯುಗಾದಿ ವರ್ಷಫಲ, ಕ್ರೋಧಿ ಸಂವತ್ಸರದ ವರ್ಷಫಲದಲ್ಲಿ ನಾವು ಮುಂದಿನ ರಾಶಿಯಾದ ತುಲಾ ರಾಶಿಯನ್ನು ನೋಡ್ತಾ ಇದ್ದೇವೆ. ತುಲಾ ರಾಶಿ ವರ್ಷ ಭವಿಷ್ಯ ಹೇಗಿದೆ ನೋಡೋದಾದರೆ, ಅಷ್ಟಮದ ಗುರು ಹಾಗೂ ಪಂಚಮದ ಶನಿ ನಿಮಗೆ ಈ ವರ್ಷ ಸಿಹಿ ಮತ್ತು ಕಹಿ ಅನುಭವ ಕೊಡ್ತಾನೆ ಅನ್ನುವಂಥದ್ದು ಕಂಡುಬರುತ್ತದೆ. ಹೆಚ್ಚು ಅಂದರೆ ಸರಿಸಮನಾಗಿ ಸಿಹಿ ಮತ್ತು ಕಹಿಯನ್ನು ಕಂಡುಬರ್ತದೆ. ಹೇಗೆ ಬೇವು ಬೆಲ್ಲವನ್ನು ನಾವು ತಿಂತೇವೋ ಹಾಗೆ. ಇನ್ನು ಶತ್ರುಗಳ ಉಪಟಳ ಏನಿದೆಯೋ, ನಿಮಗೆ ಶತ್ರುಗಳ ಉಪಟಳ ಹೆಚ್ಚಾಗ್ತದೆ, ಶತ್ರುಗಳಿಂದ ತೊಂದರೆಗಳು ಹೆಚ್ಚಾಗ್ತದೆ, ಹೆಚ್ಚು ಶತ್ರುಗಳ ಬರ್ತಾರೆ ಅನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಪರಿಶ್ರಮದ ಅವಶ್ಯಕತೆ ಕಂಡು ಬರ್ತಾ ಇದ್ದಿದ್ದು, ಹೆಚ್ಚು ಪರಿಶ್ರಮ ಕೊಟ್ಟರೆ ಮಾತ್ರ ನಿಮಗೆ ಒಳ್ಳೆಯ ಫಲ ಸಿಗುವಂತಹದ್ದು ಕಂಡುಬರ್ತದೆ. ಕಬ್ಬಿಣ ಮತ್ತು ಮರದ ವ್ಯಾಪಾರಿಗಳಿಗೆ ಈ ವರ್ಷ ಸ್ವಲ್ಪ ನಷ್ಟ ಹೆಚ್ಚು ಅಂತ ನಾವು ಹೇಳ್ಬೋದು. ಹೆಚ್ಚು ನಷ್ಟ ಅಂತಲೇ ನಾವು ಹೇಳ್ಬೋದು. ಆದರೆ ಡಿಸೆಂಬರ್ ನಂತರ ಲಾಭ ಕಂಡು ಬರ್ತದೆ. ಅಂದರೆ ಡಿಸೆಂಬರ್ವರೆಗೆ ನೀವು ಸ್ವಲ್ಪ ನಷ್ಟವನ್ನು ಕಾಣ್ತೀರ, ನಂತರದಲ್ಲಿ ಲಾಭವನ್ನು ಕಾಣುವಂಥದ್ದು ಕಂಡು ಬರ್ತದೆ. ವ್ಯಾಪಾರ ಅಥವಾ ಆರೋಗ್ಯದ ಕುರಿತಾಗಿ ಸಾಲ ಮಾಡುವಂತಹ ಸಂಭವ ಕೂಡ ಕಂಡು ಬರ್ತಾ ಇದೆ. ಒಂದು ಕೆಟ್ಟದಾದಂಥ ವ್ಯಾಪಾರ ವ್ಯವಸ್ಥೆ ಅಥವಾ ಆರೋಗ್ಯ ತೊಂದರೆಯಿಂದ ನೀವು ಸಾಲ ಮಾಡುವಂಥದ್ದು ಕೂಡ ಕಂಡುಬರುತ್ತೆ. ಸ್ವಲ್ಪ ಎಚ್ಚರದಿಂದ ನಿಮ್ಮ ಸಾಲ ಮಾಡುವಾಗ ಎಚ್ಚರದಲ್ಲಿ ಇರಲಿ. ಇನ್ನು ಅಪರಿಚಿತರಿಂದ ಎಚ್ಚರ ಇದ್ದರೆ ಭಾಳ ಒಳ್ಳೆಯದು. ಅಪರಿಚಿತರು ನಿಮಗೆ ತೊಂದರೆ ಕೊಡುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಯಾರೋ ನಿಮ್ಮ ಪರಿಚಯ ಇದ್ದಂತೆ ಬಂದು ಮಾತಾಡ್ತಾರೆ, ಬಟ್ ನಿಮಗೆ ಅವ್ರ ಪರಿಚಯ ಇರೋದಿಲ್ಲ. ಹಾಗಾಗಿ ಅಂಥವರಿಂದ ಯಾವತ್ತೂ ದೂರನೇ ಇರಿ ಅನ್ನುವಂಥದ್ದು ಒಳ್ಳೆಯದು. ಇನ್ನು ದೂರದ ಪ್ರವಾಸ ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ. ಯಾವುದೇ ರೀತಿಯಾದಂಥ ದೂರ ಪ್ರವಾಸಗಳನ್ನು ಕೈಗೊಳ್ಳಬೇಡಿ. ಅದು ನಿಮ್ಮ ಆರೋಗ್ಯ ತೊಂದರೆಯನ್ನು ತರುವಂಥದ್ದು ಅಥವಾ ನಿಮಗೆ ನಷ್ಟ ಕೊಡುವಂಥ ಸಾಧ್ಯತೆಗಳು ಹೆಚ್ಚು ಕಂಡುಬರುತ್ತದೆ. ತುಲಾರಾಶಿಯ ಕೃಷಿಕರಿಗೆ ಅಧಿಕ ಲಾಭವನ್ನು ನಾವು ಈ ವರ್ಷ ಕಾಣಬಹುದು. ಈಗ ಮಳೆ ಬೆಳೆ ಇಲ್ಲದೆ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಆಗುವಂಥ ಮಳೆ ಬೆಳೆಗಳಿಂದ ಒಂದು ಒಳ್ಳೆಯ ಲಾಭವನ್ನು ತುಲಾರಾಶಿಯ ಕೃಷಿಕರು ಕಂಡು ಬರ್ತೀರಾ. ತುಲಾರಾಶಿಯ ಕೃಷಿಕರಿಗೆ ಒಳ್ಳೆಯ ಲಾಭ ಕಂಡು ಬರ್ತದೆ. ಬಟ್ಟೆ, ಕಿರಾಣಿ, ತಿಂಡಿ ತಿನಿಸು ವ್ಯಾಪಾರಸ್ಥರಿಗೆ ಅಧಿಕ ಲಾಭವನ್ನು ನಾವು ಈ ವರ್ಷ ಕಾಣಿಸ್ಬೋದು, ಅಂದರೆ ಈ ವರ್ಷ ಕಾಣ್ಬೋದು. ವಿದ್ಯಾರ್ಥಿಗಳಿಗೆ ವರ್ಷದ ಅಂತ್ಯದಲ್ಲಿ ಉತ್ತಮ. ಏನೋ ತುಂಬ ಪರಿಶ್ರಮ ಪಡಬೇಕು ಅನ್ನುವಂಥದ್ದಿದೆಯೋ, ನಿಮ್ಮ ಪರಿಶ್ರಮಕ್ಕೆ ವರ್ಷಾಂತ್ಯದಲ್ಲಿ ಉತ್ತಮ ಫಲ ಬರುವಂಥದ್ದು. ಹಾಗಾಗಿ ಮೊದಲು ಪರಿಶ್ರಮ ಪಡಿ, ಅದಾದ ನಂತರ ಅತ್ಯುತ್ತಮ ಫಲವನ್ನು ಪಡೆಯಿರಿ ಅನ್ನುವಂಥ ವಿಚಾರ. ಜನವರಿ ನಂತರ ಅವಿವಾಹಿತರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕಂಡುಬರ್ತದೆ. ಇದಕ್ಕೆ ನಿಮ್ಮ ಜಾತಕವನ್ನು ಸರಿಯಾಗಿ ತೋರಿಸ್ಕೊಂಡು ನಾವು ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಾಗ್ತದೆ. ಇನ್ನು ಕಾರ್ಖಾನೆ ಕೆಲಸಗಾರರು ಆದಷ್ಟು ಎಚ್ಚರಿಕೆ ವಹಿಸಿ, ನಿರ್ಲಕ್ಷ್ಯ ಬೇಡ. ಕಾರ್ಖಾನೆಯ ಕೆಲಸ ಮಾಡುವಾಗ ನಿರ್ಲಕ್ಷ್ಯ ಬೇಡ ಅನ್ನುವಂಥ ವಿಚಾರ. ಎಲ್ಲ ತೊಂದರೆ ನಿವಾರಣೆಗೆ ಶಿವಮಹಿಮೆ ಸ್ತೋತ್ರವನ್ನು ಪಠಣೆ ಮಾಡಬೇಕು. ಮತ್ತು ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮ ಲಾಭವನ್ನು ಪಡಿತೀರಾ ಅಂತ ಹೇಳ್ತಾ ತುಲಾ ರಾಶಿಯ ವರ್ಷಫಲವನ್ನು ನಾವು ತಿಳಿದಿದ್ದೇವೆ. ಧನ್ಯವಾದಗಳು.